ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 12,000 ರೂಪಾಯಿ ಬಾಕಿ ಹಣ ಜಮೆ ಬಗ್ಗೆ ಒಂದು ಬಂಪರ್ ಸಿಹಿ ಸುದ್ದಿ ಬಂದಿದೆ. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಅದಕ್ಕಂದ್ರೆ ಇವತ್ತು ಒಂದಲ್ಲ ಎರಡಲ್ಲ 3 ದೊಡ್ಡ ಬ್ರೇಕಿಂಗ್ ನ್ಯೂಸ್ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಬಂದಿರುವಂತದ್ದು ತಾಜಾ ಸುದ್ದಿಗಳಂತಾನೆ ಹೇಳ್ಬಹುದು. ಇನ್ನು ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಒಂದು ದೊಡ್ಡ ಘೋಷಣೆ. ಇದರಿಂದ ಎಲ್ಲಾ ಅನ್ನಭಾಗ್ಯ ಫಲಾನುಭವಿಗಳಿಗೆ ಸಿಹಿ ಸುದ್ದಿ ಸಿಕ್ಕಂತಾಗಿದೆ ವೀಕ್ಷಕರೇ. ಹಾಗಾದ್ರೆ ಆ ಒಂದು ಸಿಹಿ ಸುದ್ದಿ ಏನು? ಅನ್ನಭಾಗ್ಯ ಫಲಾನುಭವಿಗಳು ನೀವು ಕೂಡ ಆಗಿದ್ರೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ. ಇನ್ನು ಬಂಗಾರ ಖರೀದಿ ಮಾಡೋರಿಗೆ ಬಂಪರ್ ಸಿಹಿ ಸುದ್ದಿ, ಬೆಳ್ಳಿ ದರ ಸ್ವಲ್ಪ ಮಟ್ಟಿಗೆ ಏರಿಕೆ. ವೀಕ್ಷಕರೇ, ಮುಂದಿನ ಬರೋ ದಿನದಲ್ಲಿ ಬಂಗಾರ ಮತ್ತು ಬೆಳ್ಳಿ ದರ ಏರಿಕೆ ಆಗುತ್ತಾ ಇಳಿಕೆ ಆಗುತ್ತಾ ಇದರ ಬಗ್ಗೆ ತಜ್ಞರ ಅಭಿಪ್ರಾಯ ಏನು ಅದು ಕೂಡ ವಿಡಿಯೋದಲ್ಲಿ ತೋರಿಸಿದ್ದೇವೆ. ಸೊ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್. ಬಂಗಾರ ಮತ್ತು ಬೆಳ್ಳಿ ದರ ಮುಂದಿನ ಬರೋ ದಿನಗಳಲ್ಲಿ 1 ಲಕ್ಷ ರೂಪಾಯಿಗೂ ಕಡಿಮೆ ಆಗುತ್ತಾ, ಇದ್ರ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ನೋಡೋಣ. ಮತ್ತೆ ವೀಕ್ಷಕರೇ, ಕೇಂದ್ರ ಸರ್ಕಾರದಿಂದ ಎಲ್ಲಾ ಹೆಣ್ಮಕ್ಳಿಗೂ ಮತ್ತೆ ಲಸಿಕೆ ಹಾಕಲು ಮುಂದಾಗ್ತಾ ಇದ್ದಾರೆ. ಹೌದು, ಎಲ್ಲಾ ಹೆಣ್ಮಕ್ಳು ಕೂಡ ಲಸಿಕೆ ಹಾಕಿಸ್ಕೊಳ್ಬೇಕು. ಇದಕ್ಕೆ ಯಾವ ಲಸಿಕೆ ಅಂತ ಹೇಳ್ತಾರೆ, ಮತ್ತೆ ಇದು ಎದಕ್ಕೆ ಹಾಕಿಸ್ಕೋಬೇಕು, ಯಾವ ಹೆಣ್ಮಕ್ಳು ಹಾಕೋಬೇಕು, ಎಲ್ಲಾ ಒಂದು ಲಸಿಕೆ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್. ದೇಶಾದ್ಯಂತ ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ಈ ಲಸಿಕೆ ಹಾಕಲು ಕೇಂದ್ರ ಸರ್ಕಾರ ಮುಂದಾಗಿದ್ದು ಏಕೆ, ಎಲ್ಲಾ ಕೂಡ ನೋಡೋಣ. ನಿಮ್ಮ ಮನೆಯಲ್ಲೂ ಕೂಡ ಹೆಣ್ಮಕ್ಳಿದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ಮತ್ತೊಂದು ಕಡೆಗೆ ತರಕಾರಿ ಕೂಡ ವಿಷ ಆಗ್ತಾ ಇದೆ. ತರಕಾರಿ ಸೇವಿಸುವ ಮೊದಲು ಈ ಕೆಲಸ ಮಾಡಬೇಕು, ಇಲ್ಲವಾದಲ್ಲಿ ಡೇಂಜರ್ ಅಂತಾನು ಕೂಡ ಇಲ್ಲಿ ತಜ್ಞರು ಹೇಳ್ತಾ ಇದ್ದಾರೆ ವೀಕ್ಷಕರೇ. ಹಾಗಾದ್ರೆ ಏನಪ್ಪ ಈ ತರಕಾರಿ ಬಗ್ಗೆ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್? ನೀವು ಕೂಡ ತರಕಾರಿ ವೆಜ್ ಪ್ರಿಯರಾಗಿದ್ರೆ ನಿಮಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ತರಕಾರಿ ತಿನ್ನುವವರು, ತರಕಾರಿ ಊಟ ಮಾಡೋರು ಪೂರ್ತಿಯಾಗಿ ವಿಡಿಯೋ ನೋಡ್ಲೇಬೇಕು. ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ವೀಕ್ಷಕರೇ. ಮೊದಲು ಗೃಹಲಕ್ಷ್ಮಿ ಯೋಜನೆಯಿಂದ ವಿಡಿಯೋ ಶುರು ಮಾಡೋಣ. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳು, ರೇಷನ್ ಕಾರ್ಡ್ ಗ್ರಾಹಕರು, ಬಂಗಾರ ಪ್ರಿಯರಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ಅದಕ್ಕಂದ್ರೆ ನಿಮ್ಮ ಲೈಕ್ ಇಂದ ನಮಗೆ ಒಂದು ಸಪೋರ್ಟ್ ಸಿಗ್ತಾ ಇದೆ. ಸೊ ಪ್ರತಿಯೊಬ್ರು ಕೂಡ ಲೈಕ್ ಮಾಡಿ ವೀಕ್ಷಕರೇ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ರು ಕೂಡ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡೋದ್ರ ಜೊತೆಗೆ ನಿಮಗೂ ಕೂಡ 25, 26 2 ಕಂತು 4,000 ರೂಪಾಯಿ ಹಣ ಜಮೆ ಆಗಿದೆಯಾ, ಎಸ್ ಆರ್ ನೋ ಅಂತ ಬೇಗನೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ವೀಕ್ಷಕರೇ. ಹೌದು, ಈಗ ತಾನೇ ಬಂದ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಒಂದು ಕಡೆಗೆ 52,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ. ಮತ್ತೊಂದು ಕಡೆಗೆ ಗೃಹಲಕ್ಷ್ಮಿಯರಿಗೆ ಒಂದು ಹೊಸ ಅಪ್ಡೇಟ್ ಕೂಡ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ. ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈವರೆಗೂ ಸೌಲಭ್ಯ ಪಡೆಯುತ್ತಿದ್ದ ಫಲಾನುಭವಿಗಳು ಮರಣ ಹೊಂದಿದ ಪ್ರಕರಣಗಳಲ್ಲಿ ಮನೆಯ ಮುಂದಿನ ಯಜಮಾನಿಯರು ಯೋಜನೆ ಲಾಭ ಪಡೆಯಲು ಹೊಸದಾಗಿ ಅರ್ಜಿ ಹಾಕಬಹುದು ಅಂತ ಶಿವಮೊಗ್ಗ ತಾಲೂಕು ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷರು ಈಗಾಗಲೇ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೌದು, ಇದು ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಕರ್ನಾಟಕದಲ್ಲಿ ಈಗಾಗಲೇ ಗೃಹಲಕ್ಷ್ಮಿಯರು ಕೆಲವೊಬ್ರು ಮರಣ ಕೂಡ ಹೊಂದಿದ್ದಾರೆ ವೀಕ್ಷಕರೇ. ನಂತರ ಆ ಒಂದು ಗೃಹಲಕ್ಷ್ಮಿ ಮನೆಯಲ್ಲಿದ್ದವರ ಬೇರೆ ಸದಸ್ಯರಿಗೂ ಕೂಡ ಬರುತ್ತೆ. ಹಾಗಾದ್ರೆ ಮರಣ ಹೊಂದಿದ ಫಲಾನುಭವಿಗಳ ಹೆಸರಿಗೆ ಹಣ ವರ್ಗಾವಣೆ ಆಗೋದನ್ನ ತಡೆದು ಮನೆಯ ಮುಂದಿನ ಯಜಮಾನಿಯರು ಈ ಬಗ್ಗೆ ಮಾಹಿತಿ ನೀಡಿ ಹೊಸ ಅರ್ಜಿಯನ್ನ ಹಾಕಬೇಕು. ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಅಂತ ಕೂಡ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ. ಮತ್ತೆ ಎರಡನೇದಾಗಿ ಲೈಫ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋದು ವೀಕ್ಷಕರೇ. ಜೀವಿತ ಪ್ರಮಾಣ ಪತ್ರ ಮುಂದಿನ ಬರೋ ದಿನಗಳಲ್ಲಿ ಇದು ಕಡ್ಡಾಯವಾಗಬಹುದು. ಹೀಗಾಗಿ ಗೃಹಲಕ್ಷ್ಮಿಯರು ಪ್ರತಿಯೊಬ್ಬರು ಕೂಡ ಪ್ರತಿ ವರ್ಷ ಒಮ್ಮೆ ಬಾರಿ ಯೋಜನೆಯನ್ನ ರಿನಿವಲ್ ಮೂಲಕ ಮಾಡಿಸಬೇಕು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಲಕ್ಷಾಂತರ ರೂಪಾಯಿ ಮೃತರ ಅಕೌಂಟ್ಗೆ ಹಣ ಹೋಗಿದೆ. ಆ ಒಂದು ಹಣವನ್ನ ವಾಪಸ್ ಪಡೆಯುವ ಪ್ರಕ್ರಿಯೆ ಕೂಡ ಶುರು ಆಗ್ತಾ ಇದೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೆ 52,000 ರೂಪಾಯಿ ಇಲ್ಲಿವರೆಗೂ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜಮೆ ಮಾಡಿದ್ದೇವೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈವರೆಗೂ 26 ಕಂತುಗಳು ಪ್ರತಿ ಫಲಾನುಭವಿ ಮಹಿಳೆಯರ ಖಾತೆಗೆ ಒಟ್ಟು 52,000 ರೂಪಾಯಿ ಹಣವನ್ನ ಯಶಸ್ವಿಯಾಗಿ ಜಮೆ ಮಾಡಲಾಗಿದೆ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಹಾಗಾದ್ರೆ ಈಗಾಗಲೇ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ಅಂತಾನು ಕೂಡ ಇದು ಹೇಳಲಾಗಿದೆ. 2 ತಿಂಗಳದ್ದು ಬ್ಯಾಲೆನ್ಸ್ ಇತ್ತು. ಆ 2 ತಿಂಗಳದ್ದು ಹಣ ಬಿಡುಗಡೆ ಮಾಡಿದ್ದೇವೆ ಅಂತ ಘೋಷಣೆ ಮಾಡಿದ್ರು. ನಂತರ 25, 26 ಕಂತು ಅಂತಾನು ಕೂಡ ಹೇಳಿಕೆ ಕೊಟ್ಟಿದ್ರು. ನಂತರ ಇದರ ಅರ್ಥ ಆಗಿತ್ತು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ಹಾಕಲಾಗಿದೆ ಅಂತ. ಹಾಗಾದ್ರೆ ವೀಕ್ಷಕರೇ, ನಿಮಗೂ ಕೂಡ ಹಣ ಬಂದಿದ್ಯಾ ಚೆಕ್ ಮಾಡಿಕೊಳ್ಳಿ. ಮತ್ತೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಒಂದು ವೇಳೆ ನಿಮಗೆ ಹಣ ಬಂದಿಲ್ಲ ಅಂದ್ರೆ ನಿಮ್ಮ ರೇಷನ್ ಕಾರ್ಡು ಆಕ್ಟಿವ್ ಆಗಿರಬೇಕು, ಅನರ್ಹ ಪಟ್ಟಿಗೆ ಸೇರಿರಬಾರದು ಅಂತಾನು ಕೂಡ ಹೇಳಲಾಗಿದೆ ವೀಕ್ಷಕರೇ. ಇನ್ನು NPCI ಮ್ಯಾಪಿಂಗ್ ಆಗಿಲ್ಲ ಅಂದ್ರೂ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅವಾಗ್ಲೂ ಕೂಡ ನಿಮಗೆ ಹಣ ಬರೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ನೀವು ಕಡ್ಡಾಯವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿ. ಇದರಿಂದ ನಿಮಗೆ ಹಣ ಬರೋದಕ್ಕೆ ಒಂದು ಸುಲಭ ರೀತಿಯಲ್ಲಿ ಈಸಿ ಆಗುತ್ತೆ. ಇನ್ನು ಮೂರನೇದಾಗಿ GST ರಿಟರ್ನ್ಸ್ ಹಾಗೂ ತೆರಿಗೆ ಪಾವತಿ ಮಾಡ್ತಾ ಇದ್ದ BPL ಕಾರ್ಡು ರದ್ದಾಗಿದ್ರೆ ಅದಕ್ಕೆ ಲಿಂಕ್ ಇದ್ದ ಗೃಹಲಕ್ಷ್ಮಿ ಹಣ ಕೂಡ ಬರೋದು ಸ್ಟಾಪ್. ಅಂದ್ರೆ ಆ ಒಂದು ಹಣ ಕೂಡ ಇನ್ ಮುಂದೆ ಬರೋದಿಲ್ಲ ಅಂತಾನೆ ಹೇಳ್ಬಹುದು. ಈ 2 ಕಾರಣದಿಂದಾಗಿ ನಿಮ್ದು ಕೂಡ BPL ಕಾರ್ಡು ತೆರಿಗೆ ಇಲಾಖೆಯಿಂದ ಆಗಿರ್ಬೋದು, ಅಥವಾ ತೆರಿಗೆ ನೀವೇನಾದ್ರೂ ಕಟ್ತಾ ಇದ್ರೆ, GST ರಿಟರ್ನ್ಸ್ ತೆರಿಗೆ ಕಟ್ತಾ ಇದ್ರೆ ನಿಮ್ದು BPL ಕಾರ್ಡು ರದ್ದಾಗಿ APL ಕಾರ್ಡ್ ವರ್ಗಾವಣೆ ಆಗಿದ್ರೆ ಅದಕ್ಕೆ ಲಿಂಕ್ ಇದ್ದ ಗೃಹಲಕ್ಷ್ಮಿ ಯೋಜನೆ
ಬಂದ್ ಆಗುತ್ತೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿದೆ. ಇನ್ನು ಮೂರನೇದಾಗಿ ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಂದ್ರೆ, ಈಗ ಬಾಕಿ ಉಳಿದಿರೋ ಅಕ್ಟೋಬರ್ ಮತ್ತು ನವೆಂಬರ್ ಮತ್ತು ಡಿಸೆಂಬರ್ ಹಾಗೂ ಜನವರಿ ಈ 4 ತಿಂಗಳಿಂದ ಕಂತಿನ ಹಣ ಯಾವಾಗ ವೀಕ್ಷಕರೇ? ಈಗ ಬರೋ ತಿಂಗಳಲ್ಲಿ ಮಾರ್ಚ್ ಅಲ್ಲಿ ಬಜೆಟ್ ಇದೆ. ಹೌದು, ಮಾರ್ಚ್ 6ನೇ ತಾರೀಕಿನಂದು ಬಜೆಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡನೆ ಮಾಡ್ತಾ ಇದ್ದಾರೆ ಬಜೆಟ್ ಅನ್ನ. ಹೀಗಾಗಿ ಈ ಬಾರಿ ಬಜೆಟ್ ನಲ್ಲಿ ಗೃಹಲಕ್ಷ್ಮಿಯರಿಗೆ ಏನೆಲ್ಲ ಗುಡ್ ನ್ಯೂಸ್ ಸಿಗುತ್ತೆ ಅಂತ ಕಾದು ನೋಡಬೇಕು. ಮತ್ತೆ ಇದಕ್ಕೆ ಎಷ್ಟು ಹಣವನ್ನ, ಪಂಚ ಗ್ಯಾರಂಟಿಗಳಿಗೆ ಎಷ್ಟು ಕೋಟಿ ಹಣ ಇದಕ್ಕೆ ಮೀಸಲಿಡ್ತಾರೆ ಈ ವರ್ಷ, ಅದು ಕೂಡ ಕಾದು ನೋಡಬೇಕು. ಪ್ರತಿ ವರ್ಷ ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಆಡ್ ಆನ್ ಆಗ್ತಾ ಇದ್ದಾರೆ. ಕೆಲವೊಬ್ರು APL ಕಾರ್ಡ್ ಇದ್ದವರು ಕೂಡ ಈ ಒಂದು ಯೋಜನೆಗೆ ಅರ್ಜಿ ಇನ್ನೂ ಕೂಡ ಹಾಕಿಲ್ಲ. ಹಾಗಾದ್ರೆ ನೀವೇನಾದ್ರೂ APL ಕಾರ್ಡ್ ಹೊಂದಿದ್ರು ಕೂಡ ನಿಮಗೆ ಹಣ ಬರುತ್ತೆ ವೀಕ್ಷಕರೇ. ನೀವು ತೆರಿಗೆ ಪಾವತಿ ಮಾಡ್ತಾ ಇರಬಾರ್ದು, GST ರಿಟರ್ನ್ಸ್ ಮಾಡ್ತಾ ಇರಬಾರ್ದು. ಈ ಎರಡು ಕೆಲಸ ನೀವು ಮಾಡ್ತಾ ಇಲ್ಲ ಅಂದ್ರೆ ನೀವು ಆರಾಮವಾಗಿ APL ಕಾರ್ಡ್ ಇದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿ ಪ್ರತಿ ತಿಂಗಳು 2,000 ರೂಪಾಯಿ ಸರ್ಕಾರದಿಂದ ಪಡ್ಕೋಬಹುದು ವೀಕ್ಷಕರೇ. ಬನ್ನಿ ಈಗ ಎರಡನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ಈಗ 14 ವರ್ಷದ ಮೇಲ್ಪಟ್ಟ ಎಲ್ಲಾ ಹೆಣ್ಣು ಮಕ್ಕಳಿಗೂ ಕೂಡ ಗರ್ಭಕಂಠ ಕ್ಯಾನ್ಸರ್ ತಡೆಗೆ ಉಚಿತ ಲಸಿಕೆ ವಿತರಣೆ ಮಾಡಲಾಗ್ತಾ ಇದೆ. ಹೌದು ವೀಕ್ಷಕರೇ, ಹೆಣ್ಣು ಮಕ್ಕಳಿಗೆ ಕೇಂದ್ರ ಸರ್ಕಾರದ ಒಂದು ಬಂಪರ್ ಕೊಡುಗೆ. ಕೋವಿಡ್ ಬಳಿಕ ಈಗ ಮತ್ತೊಂದು ಲಸಿಕೆ ಹಾಕಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಇದು ಪ್ರತಿ ಹೆಣ್ಣು ಮಕ್ಕಳಿಗೂ ಕೂಡ ಉಚಿತವಾಗಿ ಹಾಕಲಾಗುತ್ತಂತೆ. ಹೌದು, ಸ್ತ್ರೀಯರಲ್ಲಿ ಕಾಣಿಸಿಕೊಳ್ಳುವ ಗರ್ಭಕಂಠ ಕ್ಯಾನ್ಸರ್ ತಡೆಗೆ ಮಹತ್ವದ ಹೆಜ್ಜೆ ಇಟ್ಟಿರೋ ಕೇಂದ್ರ ಸರ್ಕಾರ ಸ್ವಸ್ಥ ನಾರಿ ಯೋಜನೆ ಭಾಗ್ಯವಾಗಿ ಈಗ 14 ವರ್ಷದ ಮೇಲಿನ ಎಲ್ಲಾ ಹೆಣ್ಮಕ್ಕಳಿಗೂ ಕೂಡ ಫ್ರೀಯಾಗಿ HPV ಅಂದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಲಸಿಕೆ ಕೊಡೋ ಅಭಿಯಾನವನ್ನ ಶೀಘ್ರದಲ್ಲೇ ಆರಂಭ ಮಾಡೋದಾಗಿ ಘೋಷಣೆ ಮಾಡಿದೆ. ಇದು ಜಾರಿಯಾದಲ್ಲಿ HPV ಲಸಿಕೆ ರಾಷ್ಟ್ರೀಯ ರೋಗ ನಿರೋಧಕ ಪಟ್ಟಿಗೆ ಸೇರಿಸೋ 160 ರಾಷ್ಟ್ರಗಳ ಪಟ್ಟಿಗೆ ಭಾರತ ಕೂಡ ಸೇರಲಿದೆ ವೀಕ್ಷಕರೇ. ಸರ್ಕಾರಿ ಆರೋಗ್ಯ ಕೇಂದ್ರದಲ್ಲಿ ಇದು ಲಭ್ಯವಾಗಲಿದೆ. 14 ವರ್ಷ ಮೇಲಿನ ಎಲ್ಲಾ ಹೆಣ್ಮಕ್ಳಿಗೂ ಕೂಡ ₹4,000 ರೂಪಾಯಿ ಲಸಿಕೆಯ ಒಂದು ಡೋಸ್ ಉಚಿತವಾಗಿ ಕೇಂದ್ರ ಸರ್ಕಾರದಿಂದ ಹಾಕಲಾಗುತ್ತೆ. ಇದು ₹4,000 ರೇಟ್ ಇತ್ತು, ಆದ್ರೆ ಕೇಂದ್ರ ಸರ್ಕಾರ ಉಚಿತವಾಗಿ ಕೊಡೋದಾಗಿ ಘೋಷಣೆ ಮಾಡಿದೆ. ಒಂದು ಡೋಸ್ ಉಚಿತ ಅಂತಾನೂ ಕೂಡ ಘೋಷಣೆ ಮಾಡಲಾಗಿದೆ. ಗರ್ಭಕಂಠ ಕ್ಯಾನ್ಸರ್ ತಡೆಗೆ ಈ ಒಂದು HPV ಲಸಿಕೆಯನ್ನ ಹಾಕೋದ್ರ ಮೂಲಕ ಇದು ಒಂದು ಬಂಪರ್ ಸುದ್ದಿ ಅಂತಾನೆ ಹೇಳ್ಬೋದು. ಹೆಣ್ಣು ಮಕ್ಕಳಿಗೆ ಕೇಂದ್ರ ಸರ್ಕಾರದ ಕೊಡುಗೆ ಅಂತ ಹೇಳಲಾಗಿದೆ. ಹೀಗಾಗಿ ನಿಮ್ಮ ಮನೆಯಲ್ಲೂ ಕೂಡ 14 ವರ್ಷ ಮೇಲ್ಪಟ್ಟ ಹೆಣ್ಣು ಮಕ್ಕಳಿದ್ದರೆ ಅವರಿಗೆ ಇದು ಇಂಪಾರ್ಟೆಂಟ್ ಅಪ್ಡೇಟ್ ಆಗುತ್ತೆ. ಮುಂದಿನ ಬರೋ ದಿನಗಳಲ್ಲಿ ಕೇಂದ್ರ ಸರ್ಕಾರ ಈ ಲಸಿಕೆ ಹೇಗೆ ಹಾಕಿಸ್ಕೊಳ್ಬೇಕು ಅಂದ್ರೆ ಎಲ್ಲಿ ಹಾಕ್ತಾರೆ, ಆಲ್ಮೋಸ್ಟ್ ಆಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಾಕಬಹುದು, ಅಥವಾ ಕೊರೋನಾ ಟೈಮ್ ಅಲ್ಲಿ ಯಾವ ತರ ಲಸಿಕೆ ಹಾಕಿದ್ರು ನೋಡಿ ಅದೇ ತರ ಈ ಲಸಿಕೆ ಕೂಡ ಹಾಕಬಹುದು ಅಂತ ಹೇಳಲಾಗ್ತಾ ಇದೆ. ಈಗ ಮೂರನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ವೀಕ್ಷಕರೇ, BPL ಕಾರ್ಡ್ ಇದ್ದವರಿಗೆ, ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ದೊಡ್ಡ ಘೋಷಣೆ, ಇಂದಿರಾ ಕಿಟ್. ಹೌದು, ಪ್ರತಿಯೊಬ್ರು ಕೂಡ ಕಾದು ಕುಳಿತಿದ್ದಾರೆ ಯಾವಾಗ ಕೊಡ್ತಾರೆ ಇಂದಿರಾ ಕಿಟ್ ಅಂತ. ಇದೇ ಒಂದು ಮಾರ್ಚ್ ತಿಂಗಳಲ್ಲಿ ಸಿಗುತ್ತೆ ಇಂದಿರಾ ಕಿಟ್. ಹೌದು, ನೀವು ಕೂಡ ಅಕ್ಕಿ ಪಡ್ಕೊಂತಾ ಇದ್ರೆ ಇಷ್ಟು ದಿನ, ಇನ್ ಮುಂದೆ ನಿಮಗೆ ಅನ್ನಭಾಗ್ಯ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ಕೂಡ ವಿತರಣೆಯನ್ನ ಮಾಡಲು ಸರ್ಕಾರ ಪ್ರಾರಂಭ ಮಾಡಲಿದೆ. ಇದೇ ಒಂದು ಮಾರ್ಚ್ ತಿಂಗಳಲ್ಲಿ ಇಂದಿರಾ ಕಿಟ್ ವಿತರಣೆ ಪ್ರಾರಂಭವಾಗಲಿದೆ ವೀಕ್ಷಕರೇ. ಏಪ್ರಿಲ್ ತಿಂಗಳವರೆಗೂ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಈ ಒಂದು ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡುವಂತೆ ಈಗಾಗಲೇ ಒಂದು ಮಾಹಿತಿ ಕೂಡ ಸರ್ಕಾರದಿಂದ ಬಿಡುಗಡೆ ಮಾಡಲಾಗಿದೆ. ಪ್ರತಿ ನ್ಯಾಯಬೆಲೆ ಅಂಗಡಿಗಳಿಗೂ ಕೂಡ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಮೂಲಕ ಎಲ್ಲಾ ಒಂದು ಇಂದಿರಾ ಕಿಟ್ ಗಳನ್ನ ಸಾಗಿಸುವ ಮೂಲಕ ಇಂದಿರಾ ಕಿಟ್ ಗಳನ್ನ ವಿತರಣೆಗೆ ಈಗ ಚಾಲನೆ ಕೊಡಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದಿರಾ ಆಹಾರ ಕಿಟ್, ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಹಾಗೂ ಹೆಸರು ಕಾಳಿನ ಬದಲಾಗಿ ಹೆಚ್ಚುವರಿ ತೊಗರಿಬೇಳೆ, ಈ 4-5 ವಸ್ತುಗಳನ್ನ ಫ್ರೀಯಾಗಿ ಕೊಡೋದಾಗಿನೂ ಕೂಡ ಘೋಷಣೆ ಮಾಡಲಾಗಿದೆ. ಹೆಸರು ಕಾಳಿನ ಬದಲಾಗಿ ತೊಗರಿಬೇಳೆ ಹೆಚ್ಚುವರಿಯಾಗಿ ವಿತರಣೆ ಕೂಡ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಅಕ್ಕಿ ಬದಲಾಗಿ ಇಂದಿರಾ ಕಿಟ್. ಹಾಗಾದ್ರೆ ಅಕ್ಕಿ ಸಿಗಲ್ವಾ? ಕೇಂದ್ರ ಸರ್ಕಾರದಿಂದ 5 ಕೆಜಿ ಅಕ್ಕಿ ನಿಮಗೆ ಸಿಗುತ್ತೆ. ಹೌದು, ಕೇಂದ್ರ ಸರ್ಕಾರದ ಪಾಲಿನ 5 ಕೆಜಿ ಅಕ್ಕಿ ನಿಮಗೆ ಕೊಡ್ತಾರೆ. ಇನ್ನು ಕರ್ನಾಟಕ ಸರ್ಕಾರದ ಅಕ್ಕಿ ಬದಲಾಗಿ ಇಂದಿರಾ ಆಹಾರ ಕಿಟ್ ಅನ್ನ ಲಾಂಚ್ ಮಾಡಲಾಗ್ತಾ ಇದೆ. ಇದಕ್ಕೆ ಪೌಷ್ಟಿಕ ಅನ್ನಭಾಗ್ಯ ಯೋಜನೆ ಅಂತಾನೂ ಕೂಡ ಕರೆಯಲಾಗಿದೆ ವೀಕ್ಷಕರೇ. ಇನ್ನು ಎರಡನೇದಾಗಿ ಹೊಸದಾಗಿ BPL ಕಾರ್ಡ್ ಅರ್ಜಿ ಪ್ರಕ್ರಿಯೆ ಕೂಡ ಪ್ರಾರಂಭವಾಗಿದ್ದು, ಹೊಸದಾಗಿ BPL ಕಾರ್ಡ್ಗೆ ನೀವು ಅರ್ಜಿ ಹಾಕಿದ್ರೆ ಆ ಒಂದು ಹೊಸದಾಗಿ BPL ಕಾರ್ಡ್ ವಿತರಣೆ ಕೂಡ ಇದೇ ಒಂದು ಮಾರ್ಚ್ ತಿಂಗಳಲ್ಲಿ ಪ್ರಾರಂಭವಾಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಹೀಗಾಗಿ ಯಾರಾದ್ರೂ APL ಕಾರ್ಡ್ ಆಗಿದ್ರೆ BPL ಇಂದ ಏನಾದ್ರೂ ಮತ್ತೆ ಅರ್ಜಿ ಹಾಕಿದ್ರೆ ಮಿಸ್ಟೇಕ್ ಆಗಿ BPL ಇಂದ APL ಆಗಿರುತ್ತೆ, ಮತ್ತೆ ಅವರು ದಾಖಲೆಗಳನ್ನು ಸಲ್ಲಿಸಿ BPL ಕಾರ್ಡ್ಗೆ ಅರ್ಜಿ ಹಾಕಿರ್ತಾರೆ, ಅವರಿಗೆ ಮತ್ತೆ ವಾಪಸ್ ಈಗ ಪರಿಶೀಲನೆ ಮಾಡಿ BPL ಕಾರ್ಡ್ ವಿತರಣೆಗೆ ಚಾಲನೆ ಕೊಡ್ತಾ ಇದ್ದಾರೆ ವೀಕ್ಷಕರೇ. ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ 1,20,000 ರೂಪಾಯಿ ಮೇಲೆ ಆದಾಯ ಇದ್ರೆ ಅವರಿಗೆ BPL ಕಾರ್ಡ್ ಬರಲ್ಲ, ಅವರಿಗೆ APL ಕಾರ್ಡ್ ಅಂತ ಹೇಳಲಾಗಿದೆ. ಇನ್ನು ಯಾರೆಲ್ಲ ಈ KYC ಮಾಡಿಸಿಲ್ಲ ಕೂಡಲೇ ಮಾಡಿಸಬೇಕು, ಇಲ್ಲವಾದಲ್ಲಿ ಅವರ ಒಂದು BPL ಕಾರ್ಡು ಕೂಡ APL ಕಾರ್ಡ್ಗೆ ವರ್ಗಾವಣೆ ಆಗುತ್ತೆ ಮಾರ್ಚ್ ತಿಂಗಳಿಂದ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ನೀವು ಕೂಡ ನ್ಯಾಯಬೆಲೆ ಅಂಗಡಿಗೆ ಹೋಗೋದ್ರ ಮೂಲಕ ನಿಮ್ಮ ಬೆರಳಚ್ಚು ಕೊಡೋದ್ರ ಮೂಲಕ ಆಧಾರ್ ಕಾರ್ಡ್ ನ ನಿಮ್ಮ ಒಂದು KYC ಮಾಡಿಸಬೇಕು ರೇಷನ್ ಕಾರ್ಡ್ಗೆ ಅಂತ ಹೇಳಲಾಗಿದೆ. ನಿಮ್ಮ ಹತ್ರ ಯಾವ ರೇಷನ್ ಕಾರ್ಡ್ ಇದೆ, BPL or APL, ಬೇಗನೆ ಕಮೆಂಟ್ ಮಾಡಿ. ಇನ್ನು ಬಂಗಾರ ಖರೀದಿ ಮಾಡೋದಕ್ಕೆ ಇದು ಸರಿ ಸಮಯವಾ? ಹೌದು, ಎದಕ್ಕಂದ್ರೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಬಂಗಾರ ಮತ್ತು ಬೆಳ್ಳಿ ದರ ಇಳಿಕೆ ಆಗುತ್ತೋ ಏರಿಕೆ ಆಗುತ್ತೆ ಅಂತ.
ಅಂತ. ವೀಕ್ಷಕರೇ, ಒಂದು ಕಡೆಗೆ ರಷ್ಯಾದವರು ತಮ್ಮ ಒಂದು ಬಂಗಾರವನ್ನ ಎಕ್ಸ್ಪೋರ್ಟ್ ಮಾಡಲು ಪ್ರಾರಂಭ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದ್ದು, ಒಂದು ವೇಳೆ ರಷ್ಯಾದವರು ಈ ತರ ಮಾಡಿ ಡಾಲರ್ಸ್ ಅಲ್ಲಿ ಟ್ರೇಡ್ ಮಾಡಲು ಪ್ರಾರಂಭ ಮಾಡಿದ್ರೆ ಅವಾಗ ಬಂಗಾರದ ಬೆಲೆ 1 ಲಕ್ಷ ರೂಪಾಯಿಗೂ ಕೆಳಗಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆಗೆ ರಷ್ಯಾದವರು ಬಂಗಾರವನ್ನ ಬೇರೆ ದೇಶಗಳಿಗೆ ಮಾರಾಟ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಬಂಗಾರ ಮಾರ್ಕೆಟ್ ಅಲ್ಲಿ ಜಾಸ್ತಿ ಬರುತ್ತೆ, ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಸಪ್ಲೈ ಜಾಸ್ತಿ ಆಗುತ್ತೆ, ಅವಾಗ ಬಂಗಾರದ ಬೆಲೆ ಇಳಿಕೆ ಆಗುತ್ತೆ. ವೀಕ್ಷಕರೇ, ಒಂದು ವೇಳೆ ಅಮೆರಿಕ, ಯುಎಸ್ ಮತ್ತು ಇರಾನ್ ನಡುವೆ ಯುದ್ಧ ಭೀತಿ ಶುರುವಾಗಿದೆ, ಒಂದು ವೇಳೆ ಯುದ್ಧ ಪ್ರಾರಂಭವಾಗಿದ್ದೇ ಆದಲ್ಲಿ ಬಂಗಾರ ಮತ್ತು ಬೆಳ್ಳಿ ದರ ಸೇಫ್ ಅಸೆಟ್ ಅಂತ ಇಲ್ಲಿ ಮಾಡಲಾಗ್ತಾ ಇದೆ. ಡಾಲರ್ ವೀಕ್ ಆಗುತ್ತೆ, ಯಾವಾಗ ಯುದ್ಧ ಪರಿಣಾಮ ಶುರುವಾಗುತ್ತೆ ಎಲ್ಲಾ ಇನ್ವೆಸ್ಟರ್ಸ್ ಕೂಡ ಸೇಫ್ ಹೆವೆನ್ ಅಂತ ಬಂಗಾರಕ್ಕೆ ಕರೀತಾರೆ, ಬಂಗಾರದ ಹತ್ತಿರ ಮೂವ್ ಆಗ್ತಾರೆ. ಹೀಗಾಗಿ ಬಂಗಾರದಲ್ಲಿ ಹೂಡಿಕೆ ಜಾಸ್ತಿ ಆಗುತ್ತೆ, ಬಂಗಾರಕ್ಕೆ ಡಿಮ್ಯಾಂಡ್ ಬರುತ್ತೆ, ಅವಾಗ ಬಂಗಾರ ಮತ್ತು ಬೆಳ್ಳಿ ದರ ಎರಡೂ ಕೂಡ ಗಗನಕ್ಕೆ ಇರುತ್ತೆ. ವೀಕ್ಷಕರೇ, ಅದೇ ತರ ಮುಂದಿನ ಬರೋ ದಿನಗಳಲ್ಲಿ ಒಂದು ವಾರದಲ್ಲಿ ಬಂಗಾರ ಬೆಳ್ಳಿ ದರ ಏರಿಕೆನೂ ಆಗ್ಬಹುದು, ಇಳಿಕೆನೂ ಆಗ್ಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಈಗ ಮತ್ತೆ 110 ರೂಪಾಯಿ ಏರಿಕೆ ಆಗೋದ್ರ ಮೂಲಕ 24 ಕ್ಯಾರೆಟ್ 10 ಗ್ರಾಂ ಚಿನ್ನ 1,61,890 ರೂಪಾಯಿ ಆಗಿದ್ರೆ, 22 ಕ್ಯಾರೆಟ್ ಚಿನ್ನ 10 ಗ್ರಾಂಗೆ 1,48,400 ರೂಪಾಯಿ ಆಗಿದೆ. 18 ಕ್ಯಾರೆಟ್ ಚಿನ್ನ 10 ಗ್ರಾಂಗೆ 1,21,420 ರೂಪಾಯಿ ಆಗಿದೆ. ಅದೇ ತರ 1 ಕೆಜಿ ಬೆಳ್ಳಿ ದರ 2,85,000 ರೂಪಾಯಿ ಆಗಿರುವಂತದ್ದು 1 ಕೆಜಿಗೆ ಬೆಳ್ಳಿ ದರ. ಬನ್ನಿ ವೀಕ್ಷಕರೀಗ ಕೊನೆಯದಾಗಿ ತರಕಾರಿಯಲ್ಲೂ ಕೂಡ ವಿಷ ಕಾಣ್ತಾ ಇದೆ. ಹೌದು, ತರಕಾರಿ ತಿನ್ನುವರು ತುಂಬಾನೇ ಎಚ್ಚರದಿಂದಿರಬೇಕು. ಬಿಸಿ ನೀರಲ್ಲಿ ತೊಳೆದ ಬಳಿಕವೇ ತರಕಾರಿಗಳನ್ನ ಸೇವಿಸಿ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರು ಸುತ್ತಲಿನ ಪ್ರದೇಶಗಳಲ್ಲಿ ಬೆಳೆಯುವ ತರಕಾರಿ ಸೊಪ್ಪುಗಳಲ್ಲಿ ಸೀಸದ ಅಂಶಗಳು ಅಂದ್ರೆ ಸೇರಿದಂತೆ ಭಾರಿ ಲೋಹದ ಅಂಶಗಳು ಪತ್ತೆಯಾಗಿವೆ. ಇದೊಂದು ಆತಂಕಕಾರಿ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದ್ದು, ಈ ಸಮಸ್ಯೆಗೆ ಪರಿಹಾರ ಕೊಂಡುಕೊಳ್ಳುವ ಅಗತ್ಯವಿದೆ. ಅಲ್ಲದೆ ತರಕಾರಿಗಳನ್ನ ಪ್ರತಿಯೊಬ್ಬರು ಕೂಡ ಸೇವಿಸುವಾಗ ಬಿಸಿ ನೀರಿನಲ್ಲಿ ತೊಳೆದ ಬಳಿಕವೇ ಸೇವನೆ ಮಾಡೋದು ಸೂಕ್ತ ಅಂತ ಆಹಾರ ತಜ್ಞರು ತಮ್ಮ ಒಂದು ಅಭಿಪ್ರಾಯವನ್ನ ಹೇಳಿದ್ದಾರೆ. ಇಲ್ಲಿ ಕ್ರಿಮಿನಾಶಕ ತಡೆಯಲು ಬಿಸಿ ನೀರನ್ನ ಬಳಸಿ. ಹಾಗಾದ್ರೆ ತರಕಾರಿಗಳಲ್ಲಿ ಸೀಸದ ಅಂಶ ಪತ್ತೆಯಾಗೋದು ಭಾರಿ ವಿರಳ. ಆದ್ರೆ ಸೀಸದ ಅಂಶ ಇರೋ ತರಕಾರಿ ಸೇವನೆ ಮಾಡೋದ್ರಿಂದ ಆರೋಗ್ಯದ ಮೇಲೆ ಭಾರಿ ಪರಿಣಾಮ ಬೀರುತ್ತೆ. ಹೊಟ್ಟೆ ನೋವು, ವಾಂತಿ ಜೊತೆಗೆ ನರ ದೌರ್ಬಲ್ಯ ಕೂಡ ಉಂಟಾಗುತ್ತೆ. ಯಾವುದೇ ತರಕಾರಿ ಸೇವನೆ ಮಾಡೋ ಮುನ್ನ ಬಿಸಿ ನೀರಿನಲ್ಲಿ ತೊಳಿಬೇಕು. ಕ್ರಿಮಿನಾಶಕ ವಿಷಯದ ಅಂಶವನ್ನ ಕಡಿಮೆ ಮಾಡಲು ಬಿಸಿ ನೀರು ಬಳಸಿ ತರಕಾರಿ, ಹಣ್ಣು, ಸೊಪ್ಪುಗಳನ್ನ ಚೆನ್ನಾಗಿ ತೊಳಿಬೇಕು ಅಂತ ಹೇಳಲಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.